ಶುಭ ಮುಂಜಾನೆ ಎಲ್ರಿಗೂ. ಇವತ್ತು ನಮ್ಮ ಟ್ರೆಕ್ಕಿಂಗ್ನ 3ನೇ ದಿನ. ಇವತ್ತು ಹಮ್ತಾಪಾಸ್ ಸಬ್ಮಿಟ್ ಮಾಡ್ತೀವಿ. ಬೆಳಗ್ಗೆನೆ 4:05 ಗಂಟೆಗೆಲ್ಲ ಎದ್ದು ತಿಂಡಿ ಎಲ್ಲ ತಿನ್ಕೊಂಡು ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ಟೈಮು ಎಷ್ಟು 6 ಗಂಟೆ ಆಗಿದೆ. 6 ಗಂಟೆ ಆಗಿದ್ರೂ ಬೆಳಕು ನೋಡಿ ಎಷ್ಟೊಂದಿದೆ ಅಂತ. ಈಗ ಟೋಟಲ್ ಕಿಲೋಮೀಟ್ರು ಇವತ್ತು ಎಷ್ಟು 10 ಕಿಲೋಮೀಟ್ರು ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಹಮ್ತಾಪಾಸ್ ಸಬ್ಮಿಟ್ ಮಾಡಿ ಮತ್ತು ಶ್ರೀಯಾಗಿರುನಲ್ಲಿ ಹೋಗಿ ಕ್ಯಾಂಪ್ ಸೈಟ್. ನೈಟ್ ಅಂತೂ ನಿದ್ದೆನೇ ಬಂದಿಲ್ಲ ಗುರು, ತಲೆನೋವು ಅಪ್ಪ, ಒಂದು ನಿಮಿಷನೂ ಕಣ್ಮುಚ್ಚಿಲ್ಲ, ಅಷ್ಟು ತಲೆನೋವು. ಇವಾಗ ತಿಂಡಿ ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಹುಷಾರಾದರೆ ಸಾಕು. ಒಂದಿವೆ ಹೋಗ್ಬೇಕಾದ್ರೆ ಏನೂ ಆಗಿಲ್ಲ ಅಂದರೆ ಸಾಕಪ್ಪ, ಅಷ್ಟು ತಲೆನೋವು. ಮಲ್ಕೊಂಡೇ ಇಲ್ಲ ಗುರು, ಶೀತ, ಈ ಥರ ತಲೆನೋವು. ಅದೇ ಮೌಂಟೇನ್ ಸಿಕ್ನೆಸ್ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ತಲೆನೋವು ಹೋದ್ರೆ ಸಾಕು. ಈಗ ನಾವು ಗ್ಲೇಷಿಯರ್ ಮೇಲೆ ನಡ್ಕೊಂಡು ಹೋಗ್ತೀವಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಗ್ಲೇಷಿಯರು, ಅದ್ರ ಮೇಲೆ ನಡ್ಕೊಂಡು ಹೋಗ್ತೀವಿ. ಈಗ ಇದು ಸ್ಕಿಡ್ ಆಗುತ್ತೆ, ಇದನ್ನು ನೋಡ್ಕೊಂಡು ಹಾರಿಡಬೇಕು. ಗ್ಲೇಷಿಯರ್ ಗುರು ಇದು ಫುಲ್ಲು ನೋಡೋಕೆ. ಈಗ ಗ್ಲೇಷಿಯರ್ ಹೆಂಗಿದೆ ಯಾವ ಟ್ರಕ್ಕಲ್ಲೂ ನನಗೆ ಈ ಥರ ಆಗಿರಲಿಲ್ಲ ಗುರು. ರಾತ್ರಿ ಇದರಲ್ಲಿ ನಿದ್ದೆನೇ ಮಾಡಿಲ್ಲ ಅಂತ, ಅಷ್ಟು ತಲೆನೋವು. ಚಾದರ್ ಟ್ರಕ್ಕಲ್ಲೂ ಈ ಥರ ಆಗಿರಲಿಲ್ಲ. ಚಾದರ್ ಟ್ರಕ್ಕು, ವೆಂಟರ್ ಕೌರಿಕಸ್ ಟ್ರಕ್ಕು, ಯಾವ ಟ್ರಕ್ಕಲ್ಲೂ ಈ ಥರ ಆಗಿರಲಿಲ್ಲ. ಈ ಟ್ರಕ್ಕಲ್ಲೇ ಈ ಥರ ಆಗ್ಬೇಕು. ಗ್ಲೇಷಿಯರ್ ಮುಗಿತು. ಬಂಡೆಗಳ ಮಧ್ಯ ಈಗ ಮತ್ತೆ ಗ್ಲೇಷಿಯರ್ ಬರ್ತಾ ಇದೆ. ಬರೀ ಬಂಡೆಗಳು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸ್ಲಿಪ್ ಆದರೆ ಕ್ಯಾಮ್ರಾನು ಹೋಗಿ ನನ್ನ ಕೈಯ ಸಾಲ ಮಾಡ್ಕೊತೀನಿ. Hey! I can't take over it. Học cao ở đây. Stop it. Oh. Sarre. Wow. ಹೊಡೆದೋಗ್ಬಿಡುತ್ತೆ ಅಷ್ಟೇ. ಚಲೋ ಆಜೋ ಆगे ಆಜೋ. ಅಂತೂ ಇಂಟು ಐಸು ಸಿಕ್ತು ಗುರು, ಕಡೆ ಹೋಗ್ಲೇಬಾರ್ದು. ಕೆಲವೊಂದು ಕಡೆ ನೋಡಿ ಸೋಲಾಗಿದೆ.
ಫಸ್ಟ್ ಟೋಲಲ್ಲಿ ಚೆಕ್ ಮಾಡಿಕೊಂಡು ಹಾಯ್ ಕೈ ನೋವು ಬಂದೋಯ್ತು ಒಬ್ರು ಈಗ ಸ್ಟಿಕ್ ಹಿಡ್ಕೊಂಡು ಸಖತ್ ಕಷ್ಟ. ಈ ಸ್ಟಿಕ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ನಡ್ಕೊಂಡು ಹೋಗೋದು ತುಂಬಾ ಖುಷಿ. ಚಲೋ 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 ಇವಾಗ ಒಂದು ಸ್ವಲ್ಪ ಜೋಶ್ ಕೊಡ್ತಾ ಇದೆ, ಯಾಕಂದರೆ ತಲೆನೋವು ಒಂದು ಸ್ವಲ್ಪ ಕಡಿಮೆ ಆಯಿತು ಮಾತಾಡಿ ನುಂಗಿದ್ನಲ್ಲ ಅದರಿಂದ. ನಿನ್ನೆ ಥರ ಜೋಶ್ ಬಂದ್ಬಿಟ್ರೆ ಸಾಕೊಂಡ್ರು, ತಲೆನೋವು ಹೋಗ್ಬಿಟ್ರೆ ಏನೋ ಬಂದೋಯ್ತು ಬಂತು. ಇಟ್ಕೊಂಡು ಕೈ ಬಂದೈತ ಬ್ರೋ, ಇಷ್ಟು ಕ್ರಾಸ್ ಮಾಡ್ಬಿಡ್ತೀನಿ. ಹಂಗಿದೆ ನೋಡಿ ಗ್ಲೇಷಿಯರ್, ಇದ್ರ ಕೆಳಗಡೆ ನೀರು ಹರಿತಾ ಇದೆ. ಎಲ್ಲಿ ಈ ಥರ ಜೋಶ್ ಇದ್ರೆ ಹತ್ತಕ್ಕೂ ಚೆನ್ನಾಗಿರುತ್ತೆ. ಕೈ ನೋವು ಬಂದೈತೆ ಬಿಡು. ಒಂದು ದೊಡ್ಡ ಗ್ಲೇಷಿಯರ್ ಗುರು ಇದು, ಇನ್ನು ಅಲ್ಲಿ ತನಕ ಇದೆ. ನೋಡಿ ಫುಲ್ ಅಲ್ಲಿ ತನಕನೂ ಇದೆ ಗ್ಲೇಷಿಯರ್, ಸಖತ್ ದೊಡ್ಡ ಗ್ಲೇಷಿಯರ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಆ ಕಡೆಗೆ. ಓ ಶಿಟ್, ಜಸ್ಟ್ ಮಿಸ್ಸು ಗುರು, ಬೀಳ್ತಾ ಇದ್ದೆ ಈಗ, ಜಾರುತ್ತೆ. ನೋಡಿ ಕೆಲವರಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟು ಮಲ್ಕೊಬಿಟ್ಟವ್ರೆ, ಸುಧಾರಿಸ್ಕೋತವ್ರೆ. ಟ್ರೆಕ್ಕಿಂಗ್ ಹೋಗ್ತಾ ಹೋಗ್ತಾ ಅಷ್ಟು ಡಿಫಿಕಲ್ಟ್ ಆಗಿದೆ. ಜಸ್ಟ್ ಮಿಸ್ಸು ಗುರು, ಬೀಳ್ತಾ ಇದ್ದೆ, ಬಿದ್ದಿದ್ರೆ ಮುಖ ಮುಷ್ಣಿ ಹೊಡೆದೋಗಿರೋದು. ವ್ಲಾಗ್ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಗುರು. ಕ್ಯಾಮ್ರಾ ಎಲ್ಲ ಸರಿ ಮಾಡ್ಕೋತಾ ಇರಬೇಕು, ಕೈಯಲ್ಲಿ ಸ್ಟಿಕ್ ಇಟ್ಕೊಂಡಿರ್ತೀವಿ, ಒಂದು ಗ್ರಿಪ್ ಇರಲ್ಲ, ಅಷ್ಟು ಸ್ವಲ್ಪ ಕಷ್ಟ, ಡಿಫಿಕಲ್ಟ್ ಅನ್ನುತ್ತೆ. ಬಟ್ ಅಂದರೂ ವ್ಲಾಗ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾಯಿರ್ತೀನಿ, ಏನಾಗಲ್ಲ.
ಇಲ್ಲಿ ನೋಡಿ ರಾಶಿ ರಾಶಿ ಬಂಡೆಗಳು. ಮೇಲ್ಗಡೆಯಿಂದ ಏನಾದರೂ ಒಂದು ಚಿಕ್ಕ ಕಲ್ಲು ಬಿದ್ರೂ ರಕ್ತ ಚಳ್ಳಂತ ಹರಿರುತ್ತಷ್ಟೇ. ಆಂಟಿ ನೋಡುಗರು ಪರವಾಗಿಲ್ಲ, ಬ್ಯಾಗ್ ಹೊತ್ಕೊಂಡು ಟ್ರೆಕ್ಕಿಂಗ್ ಮಾಡ್ತವ್ರಲ್ಲೋ. ನನಗೆ ನಾಚಿಕೆ ಆಗ್ತಾಯಿದೆ. ನನ್ನ ಬ್ಯಾಗ್ನ ಆಫ್ ಲೋಡಿಂಗ್ ಕೊಟ್ಬಿಟ್ಟಿದ್ದೀನಿ, ಬರೀ ಚಿಕ್ಕ ಬ್ಯಾಗ್ ಹಿಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ ನಾನು. ಆಫ್ ಲೋಡಿಂಗ್ ಕೊಟ್ಟಿದ್ದು ಒಳ್ಳೆಯದೇ ಆಯಿತು ಗುರು. ಇಲ್ಲೊಂದು ಸ್ವಲ್ಪ ಟ್ರೆಕ್ಕಿಂಗ್ ಕಷ್ಟ ಇದೆ, ಅಷ್ಟು ದೊಡ್ಡ ಬ್ಯಾಗ್ ಹಿಡ್ಕೊಂಡು ಹತ್ತಕ್ಕೆ ಕಷ್ಟ ಆಗಿರೋದು. ನಂದೆಷ್ಟು 15 kg ಇತ್ತು ಬ್ಯಾಗು, ಅದಕ್ಕೇ ಆಫ್ ಲೋಡಿಂಗ್ ಕೊಟ್ಬಿಟ್ಟೆ. ಮತ್ತು ಶೂನು ಹಾಳಾಗಿತ್ತಲ್ವ, ಅದಕ್ಕೇ ಆಫ್ ಲೋಡಿಂಗ್ ಕೊಟ್ಬಿಟ್ಟೆ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಇಂಥ ಪರಿಸ್ಥಿತಿನಲ್ಲಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಹಮ್ತಾ ಪಾಸು. ಫ್ಲ್ಯಾಗ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಅದೇ ಹಮ್ತಾ ಪಾಸ್. 14,100 feet altitude level. ಅಂತೂ ಇಂತೂ ಹಮ್ತಾ ಪಾಸ್ ಸಮ್ಮಿಟ್ ರೀಚ್ ಆಗಿದ್ದೀವಿ ನೋಡಿ. ಇದೆ ಹಮ್ತಾ ಪಾಸ್ ಸಮ್ಮಿಟ್ಟು. ಇಲ್ಲಿ ಫ್ಲ್ಯಾಗ್ ಎಲ್ಲ ಕಟ್ಟಿರ್ತಾರೆ, ಈ ಥರ ಆಲ್ಮೋಸ್ಟ್ ಎಲ್ಲ ಪೀಕ್ಗಳಲ್ಲೂ ಫ್ಲ್ಯಾಗ್ ಕಟ್ಟಿರ್ತಾರೆ. ಏನಕ್ಕೆ ಅಂದರೆ ಆ ಫ್ಲ್ಯಾಗಲ್ಲಿ ಒಂದು ಮಂತ್ರಗಳು ಬರ್ತಿರ್ತಾರೆ. ಆ ಮಂತ್ರಗಳು ಬರ್ತಿರ್ತಾರಲ್ಲ, ಗಾಳಿ ಬಂದಾಗ ಅದು ಫ್ಲ್ಯಾಗ್ಸ್ ಹಾರಾಡ್ತಾ ಇರುತ್ತಲ್ಲ, ಆಗ ಎಲ್ಲ ಮಂತ್ರನೂ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆಯೂ ಅಂತ ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ ಈ ಫ್ಲ್ಯಾಗ್ಗಳನ್ನ ಎಲ್ಲ ಮೌಂಟೇನ್ಸಲ್ಲೂ ನಾವು ನೋಡ್ಬೋದು. ನೀವು ಹಿಮಾಚಲ್ ಪ್ರದೇಶ, ಉತ್ತರಾಖಂಡ ಯಾವುದೇ ಸೈಡ್ ಹೋದ್ರೂ ಈ ಥರ ಮಂತ್ರಗಳನ್ನ ನೋಡ್ಬೋದು ನಾವು. ಈಗ ನಾನು ಸಮುದ್ರ ಮಟ್ಟದಿಂದ 14,100 ಅಡಿ ಎತ್ತರ ಪ್ರದೇಶದಲ್ಲಿದ್ದೀನಿ. ಅಲ್ಲಿ ನಾನು ನಮ್ಮ ಕನ್ನಡ ಬಾವುಟನ ನಾನು ಹಾರಿಸ್ತಾ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ ಮತ್ತು ಹೆಮ್ಮೆ ಆಗ್ತಾಯಿದೆ. ಮತ್ತು ಇನ್ನು ಫ್ಯೂಚರಲ್ಲಿ ಹೈ ಆಲ್ಟಿಟ್ಯೂಡ್ ಲೆವೆಲಲ್ಲಿ ನಮ್ಮ ಕರ್ನಾಟಕ ಬಾವುಟನ ನಾನು ಹಾರಿಸ್ಬೇಕು ಅನ್ನೋ ಡ್ರೀಮ್ ಇದೆ. ಮತ್ತು ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಜೈ ಕರ್ನಾಟಕ, ಜೈ ಕನ್ನಡ, ಜೈ ಕರ್ನಾಟಕ ಮಾತೆ. ಹಮ್ತಾ ಪಾಸ್ ಸಬ್ಮಿಟ್ ಮಾಡಿ ಶಿಯಾಗೇರಿಗೆ ಕ್ಯಾಂಪ್ ಸೈಟ್ ಹತ್ರ ಹೋಗ್ತಾ ಇದ್ದೀವಿ. ಹಮ್ತಾ ಪಾಸಿಂದ ಒಂದು 4 kilometers ಇದೆ ಶಿಯಾಗೇರು ಕ್ಯಾಂಪ್ ಸೈಟು. ಈಗ ಬೆಟ್ಟ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿ ತನಕ ಹಿಡಿಬೇಕು ಕೆಳಗಡೆ. ನೋಡಿ ಅಲ್ಲಿ ಗ್ಲೇಷಿಯರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತನಕ ಇಳಿಬೇಕು. ಹಮ್ತಾ ಪಾಸ್ ಮುಗಿಸ್ಕೊಂಡು ಶಿಯಾಗೂರು ಕ್ಯಾಂಪ್ ಸೈಟಿಗೆ ಹೋಗ್ತಾ ಇದ್ವಿ. ವ್ಯಾಲಿ ಮಾತ್ರ ಕೂಳೆ ಆಗಿದೆ ಗುರು, ಸಖತ್ತಾಗಿದೆ ವ್ಯಾಲಿ. ಒಳ್ಳೆ ಪನೋರಮಿಕ್ ವ್ಯೂ ಥರ ಇದೆ ವ್ಯಾಲಿ. ಇನ್ನೇನು ಕ್ಯಾಂಪ್ ಸೈಟ್ ಬಂದ್ಬಿಡ್ತು, ಹತ್ರನೇ ಇದೆ ಕ್ಯಾಂಪ್ ಸೈಟು. ಇದು ಒಂದು ಸ್ವಲ್ಪ ಬೆಟ್ಟ ಇಳಿಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಯಿತು. ಅಂದರೆ ಸ್ಲಿಪ್ ಆಗ್ತಾ ಇತ್ತು. ಎಲ್ಲ ಇಳ್ದು ಹೋಗಿರ್ತಾರಲ್ಲ, ಅದರಿಂದ ದಾರಿ ಫುಲ್ಲು ಸ್ಲಿಪ್ ಆಗ್ತಾ ಇತ್ತು. ಇಲ್ಲಿ ನೋಡಿ ಗುರು, ತೋರಿಸ್ತೀನಿ ಹೆಂಗಿದೆ ವ್ಯಾಲಿ. ಹೆಂಗಿದೆ ವ್ಯಾಲಿ, ಅಲ್ಟಿಮೇಟ್ ಅಲ್ಲ, ಕೂಳೆ ಗುರು. ಶಿಯಾಗೂರು ವ್ಯಾಲಿ ಅಂತ ಇಂತೂ ಶಿಯಾಗೂರು ಕ್ಯಾಂಪ್ ಸೈಟ್ ರೀಚ್ ಆದ್ವಿ ಗುರು. ಇವತ್ತಿನ ಡೇ ಮಾತ್ರ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ 6 ಗಂಟೆಗೆ ಟ್ರೆಕ್ ಶುರು ಮಾಡಿ ವಾಪಸ್ ರೀಚ್ ಆದ್ವಿ. ರೀಚ್ ಆಗಿ ಈಗ ಶಿಯಾಗೂರಿಗೆ ಬಂದ್ವಿ. ಮತ್ತು ಇವತ್ತು ಟ್ರೆಕ್ಕಿಂಗಲ್ಲಿ ಬಂಡೆಗಳ ಮಧ್ಯೆ ಹತ್ತಿದ್ವಿ, ಬಂಡೆಗಳ ಹತ್ತಿ ಇಳಿದ್ವಿ, ಮತ್ತು ಗ್ಲೇಷಿಯರ್ನ ಹತ್ತಿದ್ವಿ, ಗ್ಲೇಷಿಯರ್ನ ಇಳಿದ್ವಿ. ಸಖತ್ತಾಗಿತ್ತು ಮಾತ್ರ. ಹಮ್ತಾ ಪಾಸ್ ಟ್ರೆಕ್ಕಿಂಗ್ ಮಾತ್ರ ಸೂಪರ್ ಆಗಿದೆ, ಮಾಡಲೇಬೇಕು ಇದು ಹಮ್ತಾ ಪಾಸ್ ಟ್ರೆಕ್ಕಿಂಗ್. ಸೂಪರ್ ನೋಡಿ, ಇದೆ ಇವತ್ತು ಕ್ಯಾಂಪ್. ವ್ಯಾಲಿ ನೋಡಿ ಹೆಂಗಿದೆ, ಸೂಪರ್ ಆಗಿದೆ ಅಲ್ಲ.
ತಿಂಡೆ ಮಾತ್ರ ಪಾಯಸ ಹೊಸಲು ಅಂತಾನೆ ಹೇಳ್ಬೋದು ಅವರು, ಸಕ್ಕತ್ತಾಗಿತ್ತು. ಇದು ನಮ್ಮ ಕ್ಯಾಂಪ್ ಸೈಟ್, ಇವತ್ತಿನ ಕ್ಯಾಂಪ್ ಸೈಟ್ ಶಿಯಾಗೊರು ಕ್ಯಾಂಪ್ ಸೈಟ್. ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಮ್ದೇ ಟೆಂಟು.